ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಮೇ 16ನೇ ತಾರೀಕು 2025 ಶುಕ್ರವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ. ಅದನ್ನ ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಮೇ 16ನೇ ತಾರೀಕು 2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ವೈಶಾಖ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 5:30 ಶುರು ಆದರೆ ಸೂರ್ಯಾಸ್ತ ಸಾಯಂಕಾಲ 7:06 ಇರುತ್ತೆ. ಇನ್ನು ಸೂರ್ಯ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಚಂದ್ರ ಧನುಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇನ್ನು ಬಹಳ ವಿಶೇಷವಾಗಿ ಚೌತಿ ತಿಥಿ ಬೆಳಿಗ್ಗೆ 5:13 ಇರುತ್ತೆ. ನಂತರ ಪಂಚಮಿ ತಿಥಿ ಪ್ರಾರಂಭವಾಗುತ್ತೆ. ಮೂಲ ನಕ್ಷತ್ರ ಸಾಯಂಕಾಲ 4:07 ಇರುತ್ತೆ. ನಂತರ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭವಾಗುತ್ತೆ. ಇನ್ನು ಸಿದ್ಧಿಯೋಗ ಬೆಳಿಗ್ಗೆ 7:15 ಇರುತ್ತೆ. ನಂತರ ಸಿದ್ಧಿಯೋಗ ಸಂಪೂರ್ಣವಾಗಿ ಇಡೀ ದಿನ ಸಂಪೂರ್ಣವಾಗಿ ಇರ್ತಕ್ಕಂಥದ್ದು. ಇನ್ನು ಭವಕರಣ ಮಧ್ಯಾಹ್ನ 4:41 ಇರುತ್ತೆ. ನಂತರ ಬಾಲವಕರಣ ಪ್ರಾರಂಭವಾಗುತ್ತೆ. ಇನ್ನು ಬನ್ನಿ ವೀಕ್ಷಕರೇ, ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋಣ. ರಾಹುಕಾಲ ಬಂದು ಬೆಳಿಗ್ಗೆ 10:36 ಮಧ್ಯಾಹ್ನ 12:18 ಇರುತ್ತೆ. ಗುಳಿಕ ಕಾಲ ಬೆಳಿಗ್ಗೆ 7:12 8:54 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 3:42 5:24 ಇರುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:50 ಮಧ್ಯಾಹ್ನ 12:45 ಇರುತ್ತೆ. ಇನ್ನು ದುರ್ಮುಹೂರ್ತ ಬೆಳಿಗ್ಗೆ 8:13 9:07 ಇರುತ್ತೆ. ಜೊತೆಗೆ ಮಧ್ಯಾಹ್ನ 12:45 1:39 ದುರ್ಮುಹೂರ್ತ ಇರುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ತಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮುಂದುವರಿಸಿ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತಿನ ವಿಶೇಷ ದಿನ ನೋಡೋದಾದ್ರೆ ಸಂಕಷ್ಟ ಚತುರ್ಥಿ ಇವತ್ತಿನ ವಿಶೇಷವಾಗಿರುವಂತ ದಿನವಾಗಿರುತ್ತೆ. ಇನ್ನು ಬನ್ನಿ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯವರು ಇವತ್ತಿನ ದಿನ ನೀವು ಉದ್ಯೋಗಿಗಳಾಗಿದ್ರೆ ಇಂದು ಪ್ರಗತಿಯ ಸಾಧ್ಯತೆಗಳಿದೆ. ಅಂದ್ರೆ ಬೆಳವಣಿಗೆಯನ್ನ ಕಾಣ್ತೀರಿ. ಉದ್ಯೋಗಿಗಳು ಒಳ್ಳೆ ಬದಲಾವಣೆಗಳನ್ನ ಕಾಣುವುದಕ್ಕೆ ಇವತ್ತು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಪ್ರಮೋಷನ್ ಸಿಗುವಂಥದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಅಥವಾ ಇನ್ನಿತರ ಒಂದು ಹೆಸರುವಾಸಿಯಾಗಿರುವಂತ ಕೆಲಸ ಕಾರ್ಯಗಳನ್ನ ಮಾಡುವಂತದ್ದ ಒಂದು ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ನಿಮ್ಮ ಕೆಲಸದಲ್ಲಿ ಸಂಬಳವನ್ನ ಹೆಚ್ಚಿಸಬಹುದು ಇವತ್ತಿನ ದಿನ. ಉದ್ಯಮಿಗಳ ಆರ್ಥಿಕ ಪರಿಸ್ಥಿತಿಗಳು ಒಂದಿಷ್ಟು ಸುಧಾರಣೆ ಆಗಲಿದೆ. ದೊಡ್ಡ ವ್ಯವಹಾರವನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತೆ. ಜೊತೆಗೆ ಯಾವುದೇ ವೈಯಕ್ತಿಕ ಉದ್ಯೋಗ ಶುರು ಮಾಡಲು ನಿಮಗೆ ಮನೆಯಲ್ಲಿ ಸಂಪೂರ್ಣ ಬೆಂಬಲ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಮನೆಯಲ್ಲಿ ಸಂತೋಷ ಮತ್ತೆ ಶಾಂತಿ ಇದರಿಂದ ಹೆಚ್ಚಾಗ್ತಾ ಹೋಗುತ್ತೆ. ಹೊಸ ಕೆಲಸ ಆರಂಭಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ಅಪೂರ್ಣವಾದಂತ ಕೆಲಸಗಳು, ಎಂಥದ್ದೇ ಕಠಿಣವಾದಂತ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಅದನ್ನ ಪೂರ್ಣಗೊಳಿಸಿ ಯಶಸ್ವಿ ಆಗ್ತೀರಿ. ಮತ್ತೆ ಪ್ರಮುಖ ವಿಷಯಗಳಲ್ಲಿ ಕೆಲವೊಂದು ಆತುರ ಪಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಆತುರ ಪಟ್ಟು ದುಡುಕಿ ಏನು ಮಾಡಕ್ ಹೋಗ್ಬೇಡಿ.
ಮನೆಯ ಹೊರಗೆ ಒಂದಿಷ್ಟು ಒಳ್ಳೆಯ ವಾತಾವರಣ ನೀವು ಕಂಡು ಬರುತ್ತೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ, ನೀವು ಮಾಡುವಂತ ಒಂದು ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಏನಾದ್ರೂ ಒಂದು ಹೊಸ ಸುದ್ದಿ ಕೇಳುವಂತ ಸಾಧ್ಯತೆಗಳು ಇದೆ. ಕೈಗೊಂಡ ಕೆಲಸದಲ್ಲಿ ಕೆಲಸದ ಒತ್ತಡಗಳು ಇವತ್ತಿನ ದಿನ ಒಂದಿಷ್ಟು ಹೆಚ್ಚಾಗುತ್ತೆ. ಆದ್ರೂ ಕೂಡ ಇವತ್ತಿನ ಒಂದು ದಿನದಲ್ಲಿ ಯಶಸ್ಸಿನ ದಾರಿಯನ್ನ ನೀವು ಕಾಣ್ತೀರಿ. ಮೇಷರಾಶಿಯವರಿಗೆ ಲಕ್ಷ್ಮಿಯ ಅನುಗ್ರಹದಿಂದ, ಆಶೀರ್ವಾದದಿಂದ ಯಶಸ್ಸಿನ ದಾರಿ ಸಿಗುವಂತ ಅವಕಾಶಗಳಿದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡುವುದರಿಂದ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದರಿಂದ ಬಹಳಷ್ಟು ಯಶಸ್ಸಿನ ದಾರಿ ಸಿಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ಇಂದು ತುಂಬಾ ವಿಶೇಷವಾಗಿ ಇರುವಂತ ಒಂದು ಸುದ್ದಿಯನ್ನು ನೀವು ಕೇಳ್ತೀರಿ. ಒಳ್ಳೆ ಬದಲಾವಣೆಗಳನ್ನ ಕಾಣುವಂತ ಒಂದು ಅವಕಾಶಗಳು ನಿಮಗೆ ಸಿಗುತ್ತೆ. ಜೊತೆಗೆ ಅದೃಷ್ಟ ನಿಮ್ಮೊಂದಿಗೆ ಇವತ್ತಿನ ದಿನ ನಿಮ್ಮ ಹಿಂದೆನೆ ಸುತ್ತಾಡ್ತಾ ಇರುತ್ತೆ. ಒಳ್ಳೆಯ ಒಂದು ಭಾವನೆಯನ್ನ, ಒಳ್ಳೆಯ ಯೋಚನೆಯನ್ನ ಮಾಡ್ತೀರಿ. ಮತ್ತೆ ನೀವು ಇವತ್ತಿನ ದಿನ ಹಣಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಿ ಮತ್ತೆ ಪಡೆಯುತ್ತೀರಿ. ಹಣದ ಲಾಭವನ್ನ, ಸಂಪಾದನೆಯನ್ನ ಮಾಡ್ತೀರಿ. ಆದಾಯದ ಹೊಸ ಮಾರ್ಗಗಳು ನಿಮಗೆ ಸಿಗುತ್ತಾ ಹೋಗುತ್ತೆ. ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಸಮಸ್ಯೆಗಳು ಎಷ್ಟೋ ದಿನಗಳಿಂದ ಇದ್ದರೂ ಕೂಡ ಅದು ಇವತ್ತಿನ ದಿನ ದೂರವಾಗುತ್ತೆ. ಮತ್ತೆ ನೀವು ಪ್ರೇಮ ಸಂಬಂಧಗಳಲ್ಲಿ, ಪ್ರೀತಿ ವಿಷಯಗಳಲ್ಲಿ ಉತ್ತಮ ಯಶಸ್ಸನ್ನ ಪಡೆಯಬಹುದು. ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತೆ. ಇದಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಮೊದಲಿಗಿಂತ ಇವತ್ತಿನ ದಿನ ಬಲವಾಗಿರುತ್ತೆ. ಆತ್ಮೀಯರಿಂದ ಶುಭ ಸುದ್ದಿ ಕೇಳ್ತೀರಿ. ಮತ್ತೆ ಸ್ಥಿರಾಸ್ತಿ ಖರೀದಿ ಪ್ರಯತ್ನಗಳನ್ನ ಎಷ್ಟೋ ದಿನಗಳಿಂದ ಮಾಡ್ತಾ ಇದ್ರೆ ಅಥವಾ ಮಾಡಿದ್ರೂ ಕೂಡ ನಿಮಗೆ ಅದು ಸಿಗ್ತಾ ಇಲ್ಲ ಅಂದ್ರೆ, ಇವತ್ತು ನಾಳೆ ಮುಂದಕ್ಕೆ ಹೋಗ್ತಾ ಇದ್ರೆ ಅದು ಇವತ್ತಿನ ದಿನ ನೀವು ಅಂದುಕೊಂಡಂತೆ ಆ ಆಸ್ತಿ ನಿಮ್ಮಂತೆ ಆಗುವಂತ ಸಾಧ್ಯತೆಗಳಿದೆ. ಸಮಾಜದಲ್ಲಿ ಒಳ್ಳೆಯ ಬೆಲೆ, ಖ್ಯಾತಿ, ಕೀರ್ತಿ, ಪ್ರತಿಷ್ಠೆ ಇವೆಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಕೈಗೊಳ್ಳುವಂತ ವಿಷಯಗಳಲ್ಲಿ ಯಶಸ್ಸನ್ನ ಸಾಧಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಲಕ್ಷ್ಮಿಯ ಅನುಗ್ರಹದಿಂದ ಬಹಳಷ್ಟು ಯಶಸ್ಸನ್ನ ಕಾಣುವುದಕ್ಕೆ ಅವಕಾಶಗಳು ಸಿಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೆ ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿನಿತ್ಯ ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ನಿಮ್ಮ ರಾಶಿ ಸಮೇತ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ನೋಡಿ, ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಬಹಳಷ್ಟು ಯಶಸ್ಸನ್ನ ಕಾಣ್ತೀರಿ. ಕಿತ್ತಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಇವತ್ತಿನ ದಿನ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಮೇ 16ನೇ ತಾರೀಕು ಉತ್ತಮವಾದಂತ ದಿನವಾಗಿದೆ. ಈ ದಿನ ಮಿಥುನ ರಾಶಿಯವರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಮುಂದೆ ಸಾಗುವ ಸಮಯ ಇವತ್ತಿನ ದಿನ ಆಗಿರುತ್ತೆ. ಸಂದರ್ಭಗಳು ನಿಮ್ಮ ಪರವಾಗಿರುತ್ತೆ. ಇಲ್ಲಿಯವರೆಗೂ ಮಾಡಿದ ಪ್ರಯತ್ನಗಳು ಉತ್ತಮ ಫಲಿತಾಂಶವನ್ನ ಇವತ್ತಿನ ದಿನ ನೀವು ಕಾಣ್ತೀರಿ. ಮತ್ತೆ ಇವತ್ತು ಈ ಒಂದು ಮಿಥುನ ರಾಶಿಯವರು ಪೂರ್ಣ ಪ್ರಮಾಣದಲ್ಲಿ ಯಶಸ್ಸನ್ನ ಹೊಂದಿರ್ತೀರಿ. ಅಂದ್ರೆ ಯಾವುದೇ ಒಂದು ಕೆಲಸ ಆಗಿರ್ಲಿ, ಯಾವುದೇ ಕಷ್ಟವಾದಂತ ಕೆಲಸ ಆಗಿದ್ರು ಕೂಡ ಯಶಸ್ಸನ್ನ ಪಡೆಯುವಂತ ಅವಕಾಶಗಳನ್ನ ನಿಮಗೆ ಸಿಗ್ತಕ್ಕಂಥದ್ದು. ದೂರ ಪ್ರಯಾಣ, ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುತ್ತೆ. ಕೌಟುಂಬಿಕ ಸಮಸ್ಯೆಗಳು ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತೆ ದೇವಾಲಯಕ್ಕೆ ಭೇಟಿ ನೀಡ್ತೀರಿ. ವೃತ್ತಿ ಜೀವನದಲ್ಲಿ ಮತ್ತೆ ವ್ಯವಹಾರ ವಿಷಯಗಳಲ್ಲಿ ಸ್ವಲ್ಪ ನಿರಾಸೆಗಳು ಉಂಟಾಗುತ್ತೆ. ಎಷ್ಟೇ ಆಸೆಗಳನ್ನ ಇಟ್ಕೊಂಡಿದ್ರು ಕೂಡ ಒಂದಿಷ್ಟು ಯಾವುದೋ ಒಂದು ವ್ಯಕ್ತಿಯ ಮೂಲಕದಲ್ಲಿ ಅದು ನಿರಾಸೆಗಳು ಉಂಟು ಮಾಡುತ್ತೆ. ನಿಮ್ಮ ಮನಸ್ಸು ಚಂಚಲತೆ ಆಗಿ ಏಕಾಗ್ರತೆ ಇರಲ್ಲ. ಏನೋ ಒಂದು ಮಾಡಕ್ ಹೋಗಿ ಏನೇನೋ ಮಾಡಿ ಸಿಗಾಕೊಳ್ತೀರಿ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ಒಳ್ಳೆಯ ಯಶಸ್ಸು ಕಾಣೋದಕ್ಕೆ ಅವಕಾಶಗಳು ತುಂಬಾ ಇದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಳ್ಳೆಯ ಯಶಸ್ಸನ್ನು ಸಾಧಿಸ್ತೀರಿ. ಯಾವುದೇ ಸ್ವಂತ ಕೆಲಸ ಮಾಡಿದರೂ ಕೂಡ ಅದರಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಿ. ಯಾಕಂದ್ರೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಲಕ್ಷ್ಮಿಯ ಅನುಗ್ರಹ ಇರೋದ್ರಿಂದ
ಒಳ್ಳೆಯ ಯಶಸ್ಸನ್ನು ಕಾಣೋದಕ್ಕೆ ಅವಕಾಶಗಳು ಸಿಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಅಥವಾ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಮಾಡೋದ್ರಿಂದ ಬಹಳಷ್ಟು ಯಶಸ್ಸನ್ನು ಕಾಣ್ತೀರಿ. ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಇನ್ನು ಕರ್ಕಾಟಕ ರಾಶಿಯವರಿಗೆ ಹೊಸ ಉದ್ಯೋಗದಂತ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿಗಳನ್ನ ಕೇಳುವುದಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಹಲವಾರು ಸಂದರ್ಶನಗಳಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿದೆ. ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಇವತ್ತಿನ ದಿನ ಒಳ್ಳೆಯ ಸುದ್ದಿ ಕೇಳ್ತೀರಿ. ವಿದೇಶಕ್ಕೆ ಹೋಗಲು ಬಯಸುವವರು ಅವರ ವೀಸಾ ಮುಂದುವರಿಯಬಹುದು. ವ್ಯಾಪಾರ ವರ್ಗವು ಪ್ರಯೋಜನ ಪಡೆಯುವ ಸಾಧ್ಯತೆಗಳು ಇದೆ. ಜನರು ನಿಮ್ಮ ಕೆಲಸವನ್ನ ಸುತ್ತಿಸುತ್ತಾರೆ. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಒಂದಿಷ್ಟು ನಿಧಾನವಾಗಿ ಮಾಡುವುದಕ್ಕೆ ಅವರು ತೊಂದರೆಗಳನ್ನ ಕೊಡ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ದೂರ ಪ್ರಯಾಣದ ಸಮಯದಲ್ಲಿ ನೀವು ಹೊಸ ಜನರನ್ನು ಭೇಟಿಯಾಗ್ತೀರಿ. ಕೈಗೊಂಡ ಕೆಲಸಗಳಲ್ಲಿ ನಿರೀಕ್ಷಿತ ಪ್ರಗತಿ ಕಂಡು ಬರುತ್ತೆ. ಹಣಕಾಸಿನ ವಿಷಯಗಳು ತೃಪ್ತಿಕರವಾಗಿರುತ್ತೆ. ಅಂದುಕೊಂಡಂತೆ ಹಣದ ಒಂದು ಒಳಹರಿವು ನಿಮಗೆ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಆಪ್ತ ಮಿತ್ರರಿಂದ ಶುಭ ಸುದ್ದಿಯನ್ನ ಕೇಳ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕ್ಕೂ ಮೊದಲು ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು, ಅನಿಸಿಕೆಗಳು ತಮ್ಮ ರಾಶಿ ಮೂಲಕದಲ್ಲಿ, ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕದಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು, ಹಲವಾರು ವಿಷಯಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಉತ್ತಮವಾದಂತ ಲಾಭಗಳನ್ನ ನೀವು ಪಡಿಬಹುದು. ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಇವತ್ತಿನ ದಿನ ಸಿಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ನೀವು ಇವತ್ತಿನ ದಿನ ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗುತ್ತೆ. ಉದ್ಯೋಗಿಗಳು ಸಹ ನಿಮಗೆ ಸಹಕಾರ ನೀಡ್ತಾರೆ. ಇದರಿಂದ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಮನೆ ಜವಾಬ್ದಾರಿ ಆಗಿರ್ಬೋದು, ಕೆಲಸದ ಒಂದು ಒತ್ತಡ ಅಥವಾ ಸಂಗಾತಿಯ ಒಂದು ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಇವೆಲ್ಲವೂ ಕೂಡ ನಿಮಗೆ ಇವತ್ತಿನ ದಿನ ಅತಿ ಹೆಚ್ಚು ಕಂಡು ಬರುತ್ತೆ. ವ್ಯವಹಾರದಲ್ಲಿರುವವರು ಲಾಭದ ಸೂಚನೆಗಳನ್ನ ಪಡೆಯುತ್ತಾರೆ. ದೊಡ್ಡ ಕ್ಲೈಂಟ್ಸ್ ಅಥವಾ ಒಪ್ಪಂದವನ್ನ ಇವತ್ತಿನ ದಿನ ನೀವು ಮಾಡ್ತೀರಿ. ಒಳ್ಳೆ ಕ್ಲೈಂಟ್ಸ್ಗಳು ಸಿಗ್ತಾರೆ. ನಿಮ್ಮ ಬಿಸ್ನೆಸ್ ಅಲ್ಲಿ, ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತ ಒಂದು ಕ್ಲೈಂಟ್ಸ್ ಸಿಗುವಂತ ಸಾಧ್ಯತೆಗಳಿದೆ. ಹಳೆಯ ಹೂಡಿಕೆಯು ಸಹ ಪ್ರಯೋಜನ ಪಡೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮತ್ತೆ ನೀವು ವಯಸ್ಸಾದವರ ಆಶೀರ್ವಾದವನ್ನ ಇವತ್ತಿನ ದಿನ ಪಡೆಯುತ್ತೀರಿ. ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ನೀವು ಶಕ್ತಿಯುತರಾಗಿರ್ತೀರಿ. ಒಳ್ಳೆ ಧೈರ್ಯ, ಒಳ್ಳೆ ಮನಸ್ಸನ್ನ ಹೊಂದಿರ್ತೀರಿ ಇವತ್ತಿನ ದಿನ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಅಮೂಲ್ಯವಾದಂತ ವಸ್ತು ಲಾಭವನ್ನು ಇವತ್ತಿನ ದಿನ ಗಳಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಸಮಾಜದಲ್ಲಿ ಗೌರವ ಇರುತ್ತೆ. ಮತ್ತೆ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಬಹಳಷ್ಟು ಯಶಸ್ಸನ್ನು ಕಾಣ್ತೀರಿ. ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನಿಮಗೆ ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಮೇ 16ನೇ ತಾರೀಕು ಅಂದ್ರೆ ಇವತ್ತಿನ ದಿನ ತುಂಬಾ ಒಳ್ಳೆಯ ದಿನವಾಗಿರುತ್ತೆ. ಇಂದು ಅದೃಷ್ಟವು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಮನಸ್ಸಿನಿಂದ ಕಷ್ಟಪಟ್ಟು ಕೆಲಸ ಮಾಡಿ ಆಗ ಅದಲ್ಲಿ ಮಾತ್ರ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತೆ. ವಿಶೇಷವಾಗಿ ವೃತ್ತಿ ಮತ್ತೆ ಹಣದ ವಿಷಯದಲ್ಲಿ ನಿಮಗೆ ಸಾಕಷ್ಟು ಧನ ಲಾಭ ಆಗುವಂತ ಸಾಧ್ಯತೆಗಳು ಇದೆ. ಆರೋಗ್ಯದ ಬಗ್ಗೆ ಒಂದಿಷ್ಟು ನಿರ್ಲಕ್ಷ್ಯ ವಹಿಸುವಂತದ್ದು ಒಳ್ಳೆಯದಲ್ಲ. ಸ್ವಲ್ಪ ಗಮನ ಕೊಡಿ. ಪ್ರಮುಖ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗ್ತವೆ. ಸ್ವಲ್ಪ ಜಾಗ್ರತೆಯಿಂದ ಇರುವಂತದ್ದು ತುಂಬಾ ಒಳ್ಳೆಯದು. ಬಾಲ್ಯದ ಸ್ನೇಹಿತರೊಂದಿಗೆ ಒಂದಿಷ್ಟು ಚರ್ಚೆ, ಒಂದಿಷ್ಟು ಸಮಯವನ್ನು ಕಳೆಯುವಂತ ಸಾಧ್ಯತೆಗಳು ಇವತ್ತಿನ ದಿನ ಕಂಡು ಬರುತ್ತೆ. ಸ್ಥಿರಾಸ್ತಿ ಖರೀದಿ ಪ್ರಯತ್ನಗಳು ಮುಂದೆ ಹೋಗುವಂತ ಸಾಧ್ಯತೆಗಳು ಇದೆ. ಮತ್ತೆ ವೃತ್ತಿ ಜೀವನದಲ್ಲಿ ವ್ಯವಹಾರಗಳು ಉತ್ತಮವಾದಂತ ಲಾಭಗಳನ್ನ ಗಳಿಸುವಂತ
ಒಂದು ಮಾರ್ಗಗಳು ನಿಮಗೆ ಸಿಗುತ್ತೆ. ಮತ್ತೆ ಇವತ್ತಿನ ದಿನ ನಿಮಗೆ ಲಕ್ಷ್ಮಿಯ ಅನುಗ್ರಹದಿಂದ, ಆಶೀರ್ವಾದದಿಂದ ಬಹಳಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವಂತ ಅವಕಾಶಗಳು ಇದೆ. ತೊಂದರೆ ಇಲ್ಲ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೆ ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಮತ್ತೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ಈ ಒಂದು ವಿಡಿಯೋ ಮೂಲಕದಲ್ಲಿ ನಿಮ್ಮ ರಾಶಿ ಸಮೇತ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ನೋಡಿ, ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಅಥವಾ ಕೆಲಸ ಕಾರ್ಯಗಳು ಮಾಡುವುದರಿಂದ ಬಹಳಷ್ಟು ಯಶಸ್ಸಿನ ದಾರಿ ಸಿಗುತ್ತೆ. ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ವಿಶೇಷ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ. ಹಾಗಾದ್ರೆ ತಡ ಮಾಡದೆ ಈ ಕೂಡಲೇ ತಪ್ಪದೆ ಕರೆ ಮಾಡಿ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ನಿಮ್ಮ ಹಲವಾರು ಭಾಷೆಗಳು, ನಿಮಗೆ ಇಷ್ಟವಾಗುವಂತ ಭಾಷೆಗಳು ಈ ಜಾತಕದಲ್ಲಿ ಆಯ್ಕೆ ಮಾಡಿಕೊಂಡು ಇದನ್ನ ಪಡೆದುಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ
ಮೇ 16ನೇ ತಾರೀಕು ಇವತ್ತು ಹೊಸ ನಿರೀಕ್ಷೆಗಳಿಂದ ಕೂಡಿದೆ. ಅಂದ್ರೆ ನೀವು ಅಂದುಕೊಂಡಂತ ಒಂದು ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಮತ್ತೆ ಹೊಸದಾಗಿ ಏನಾದ್ರು ಒಂದು ಕೆಲಸ ಕಾರ್ಯಗಳು ಮಾಡುವುದರಲ್ಲಿ ನೀವು ಪ್ರಯತ್ನಗಳನ್ನ ಮಾಡ್ತೀರಿ. ಕೆಲವೊಂದು ಒಳ್ಳೆಯ ಸುದ್ದಿಗಳನ್ನ ಪಡೆಯುವಂತ ಅವಕಾಶಗಳಿದೆ, ಸಾಧ್ಯತೆಗಳಿದೆ. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಇವತ್ತಿನ ದಿನ ತುಂಬಾ ಶುಭವಾಗಿದೆ. ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಮತ್ತೆ ನೀವು ಪ್ರಾರಂಭಿಸುವ ಕೆಲಸ ಯಶಸ್ಸನ್ನು ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಇಂದು ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಿ. ಮತ್ತೆ ಮನಸ್ಸನ್ನ ಸಂತೋಷವನ್ನ ಮಾಡಿ ಸ್ನೇಹಿತರ ಜೊತೆ ಒಂದಿಷ್ಟು ಸಮಯವನ್ನ ಕಳೆಯುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ನಿಮ್ಮ ಒಂದು ಬಂಧು ಮಿತ್ರರೊಂದಿಗೆ ಅನಗತ್ಯ ಒಂದು ಚರ್ಚೆಗಳು ನಡೆಯುತ್ತೆ. ಇವತ್ತಿನ ದಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಚರ್ಚೆಗಳು ನಡೆಯುತ್ತೆ. ಇದಕ್ಕಾಗಿನೇ ನೀವು ಒಂದಿಷ್ಟು ಸಮಯಗಳನ್ನ ಕಳಿತೀರಿ ಬಂಧುಗಳ ಜೊತೆ, ಮಿತ್ರರೊಂದಿಗೆ ಈ ಒಂದು ವಿಷಯದ ಬಗ್ಗೆನೇ ಸ್ವಲ್ಪ ಚರ್ಚೆ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಿ. ಮತ್ತೆ ಕೈಗೊಂಡ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳು ಇವತ್ತಿನ ದಿನ ಕಂಡು ಬರೋದಿಲ್ಲ. ದೂರದ ಪ್ರಯಾಣದ ಸೂಚನೆಗಳು ಇವೆ. ಮತ್ತೆ ದೇಗುಲಗಳಿಗೆ ಭೇಟಿ ನೀಡ್ತೀರಿ, ದರ್ಶನ ಮಾಡ್ತೀರಿ. ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಒಂದಿಷ್ಟು ಒತ್ತಡಗಳು ಹೆಚ್ಚಾಗುತ್ತೆ, ಆದ್ರೂ ಕೂಡ ನಿಧಾನವಾಗಿ ಅದು ಸಾಗ್ತಾ ಹೋಗುತ್ತೆ. ಇನ್ನು ಇವತ್ತಿನ ದಿನ ತುಲಾರಾಶಿಯವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ, ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣುವಂತ ಅವಕಾಶಗಳು ಇರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಅದೃಷ್ಟವು ನಿಮಗೆ ಸಿಗುತ್ತೆ, ಯಶಸ್ಸಿನ ದಾರಿನೂ ನಿಮಗೆ ಸಿಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಮಯ. ಯಾಕಂದ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನೀವು ಮಾಡಿದ ಕೆಲಸ ಯಶಸ್ಸು ಕಾಣಲಿದೆ. ಮತ್ತೆ ಯಾವುದೇ ಒಂದು ಹೊಸ ಪ್ರಯತ್ನ ಮಾಡಿದ್ರು ಕೂಡ, ಏನಾದ್ರೂ ಒಂದು ವ್ಯಾಪಾರ ವ್ಯವಹಾರ, ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ಮತ್ತೆ ಯಾವುದಾದ್ರೂ ಒಂದು ಪ್ಲಾನ್ ಮಾಡಿದ್ರು ಕೂಡ ಅದರಲ್ಲೆಲ್ಲ ನೀವು ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ. ಇಂಟರ್ವ್ಯೂಗಳಲ್ಲಿ ಅಥವಾ ಉದ್ಯೋಗಿಗಳಿಗೆ, ವಿದೇಶಿ ಪ್ರಯಾಣ ಮಾಡುವಂಥವರಿಗೆ, ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿರುವವರಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಯಶಸ್ಸು ಸಿಗುವಂತ ಸಾಧ್ಯತೆಗಳು ತುಂಬಾ ಇದೆ. ಹೀಗಾಗಿ ಯಾವುದೇ ಕೆಲಸ ಮಾಡಿದರೂ ನಿಮಗೆ ಖಂಡಿತವಾಗಲೂ ಯಶಸ್ಸು ಸಿಗುವಂಥದ್ದು. ಮತ್ತೆ ಭೋಜನ ಮತ್ತೆ ಮನರಂಜನಾ ಕಾರ್ಯಕ್ರಮಗಳಿಗೆ ಆಹ್ವಾನಗಳು ಇವತ್ತಿನ ದಿನ ಬರುತ್ತೆ. ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಇವತ್ತಿನ ದಿನ ಪೂರ್ಣಗೊಳಿಸ್ತೀರಿ. ಯಾವುದೇ ಕಾರಣಕ್ಕೂ ಸಮಯ ವೇಸ್ಟ್ ಮಾಡಲ್ಲ, ನೀವು ವ್ಯರ್ಥ ಮಾಡ್ಕೊಳ್ಳಲ್ಲ. ಇವತ್ತು ಇರುವಂತ ಸಮಯ ಅದನ್ನ ಉಪಯೋಗಿಸ್ಕೋತೀರಿ, ಬಳಸ್ಕೋತೀರಿ. ಮತ್ತೆ ದೂರದ ಬಂಧುಗಳಿಂದ ಪ್ರಮುಖ ಮಾಹಿತಿಗಳು ನಿಮಗೆ ದೊರೆಯುತ್ತೆ. ಆರ್ಥಿಕವಾಗಿ ನಿರೀಕ್ಷಿತ ಪ್ರಗತಿಗಳು ಹೆಚ್ಚಾಗ್ತಾ ಹೋಗುತ್ತೆ. ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನ ನೀವು ಇವತ್ತಿನ ದಿನ ಯೋಚನೆ ಮಾಡಿ ತೆಗೆದುಕೊಳ್ತೀರಿ. ಆ ಯೋಚನೆ ಮಾಡಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಒಳ್ಳೆಯ ಒಂದು ಬದಲಾವಣೆಗಳಿಗೆ ಕರೆದುಕೊಂಡು ಹೋಗುತ್ತೆ. ಮತ್ತೆ ವೃತ್ತಿಪರ ಉದ್ಯೋಗಗಳಲ್ಲಿ ಆದಾಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನ ನಡೆಸುವುದರಿಂದ ಬಹಳಷ್ಟು ಯಶಸ್ಸನ್ನು ಕಾಣ್ತೀರಿ. ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ಧನುಸು ರಾಶಿಯವರಿಗೆ ಇವತ್ತು ಮನೆಯ ವಾತಾವರಣದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕಾಣ್ತೀರಿ. ಕುಟುಂಬದ ಸದಸ್ಯರಿಂದ ಒಳ್ಳೆಯ ಸುದ್ದಿಯನ್ನ ನೀವು ಕೇಳಬಹುದು. ಮತ್ತೆ ಒಳ್ಳೆಯ ಬೆಳವಣಿಗೆ, ಲಾಭದ ದಿನವಾಗಿದೆ ಇವತ್ತು. ನಿಮಗೆ ನಿಮ್ಮ ಆತ್ಮವಿಶ್ವಾಸ ದೊಡ್ಡ ಶಕ್ತಿ ಆಗಿರುತ್ತೆ. ಇನ್ನು ನೀವು ದಿನವಿಡೀ ಕೆಲಸದಲ್ಲಿ ಒಂದಿಷ್ಟು ಬ್ಯುಸಿ ಆಗಿರ್ತೀರಿ. ಯಾವುದಾದ್ರೂ ಒಂದು ಕೆಲಸದಲ್ಲಿ ನೀವು ಆಸಕ್ತಿಯನ್ನು ತೋರ್ತೀರಿ, ಅಥವಾ ಫ್ರೀ ಇರೋದಕ್ಕೆ ನೀವು ಯಾವುದೇ ಕಾರಣಕ್ಕೂ ಇವತ್ತು ನೀವು ಬಿಡಲ್ಲ. ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ, ಕ್ರೀಡೆಗಳಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ, ಮತ್ತೆ ನಿಮ್ಮ ಫ್ಯಾಮಿಲಿ ನಡುವೆ, ಕುಟುಂಬದ ನಡುವೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನೀವು ಇವತ್ತಿನ ದಿನ ಫುಲ್ಲು ಫ್ರೀ ಅನ್ನೋದೇ ಇರಲ್ಲ. ನಿಮಗೆ ಬ್ಯುಸಿ ಆಗಿರ್ತೀರಿ ಇವತ್ತಿನ ದಿನ. ಮತ್ತೆ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಮನೆಯಿಂದ ನೀವು ಇವತ್ತಿನ ದಿನ ಹೊರಡಬೇಕು. ಯಾಕಂದ್ರೆ ಹಿರಿಯರ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯವಾಗಿರುತ್ತೆ. ಯಾವುದೇ ಒಳ್ಳೆ
ಆ ಒಂದು ಕೆಲಸ ಕಾರ್ಯಗಳಿಗೆ ಹೋಗುವ ಮೊದಲು ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ, ಮತ್ತೆ ನಿಮ್ಮ ಒಂದು ಅಂದುಕೊಂಡಂತ ಕೆಲಸ ಕಾರ್ಯಗಳು ಕೂಡ ನಿಮಗೆ ಎಲ್ಲಾ ರೀತಿಯಲ್ಲಿ ಕೈಗೂಡುತ್ತೆ. ನಿಮ್ಮ ಅಗತ್ಯಗಳಿಗೆ ಆರ್ಥಿಕ ನೆರವು ಸಿಗುವುದರಿಂದ ದೀರ್ಘಾವಧಿ ಸಾಲಗಳನ್ನ ಸ್ವಲ್ಪ ಮಟ್ಟಿಗೆ ಮರುಪಾವತಿಸಲು ನಿಮಗೆ ಸಾಧ್ಯವಾಗುತ್ತೆ. ಇವತ್ತಿನ ದಿನ ಹಣಕಾಸಿನ ವಿಷಯಗಳು ಒಂದಿಷ್ಟು ಒಳ್ಳೆಯ ಲಾಭಗಳನ್ನ ನೀವು ಪಡೆಯುವಂತ ಸಾಧ್ಯತೆಗಳಿದೆ. ಆಪ್ತ ಸ್ನೇಹಿತರಿಂದ ನಿರೀಕ್ಷಿತ ಸಹಾಯಗಳು ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕ್ಕೂ ಮೊದಲು ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ನಿಮ್ಮ ರಾಶಿ ಸಮೇತ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ನೋಡಿ, ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಅಥವಾ ಕೆಲಸ ಕಾರ್ಯಗಳು ಮಾಡುವುದರಿಂದ ಬಹಳಷ್ಟು ಯಶಸ್ಸನ್ನು ಕಾಣ್ತೀರಿ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಯಾಕಂದ್ರೆ ಬಹಳ ವಿಶೇಷವಾಗಿ ವ್ಯಾಪಾರ ಮಾಡುವವರು ಅತಿ ದೊಡ್ಡ ಲಾಭಗಳನ್ನ ಪಡೆಯಬಹುದು. ಹಳೆಯ ಸ್ಥಗಿತಗೊಂಡಂತ ಹಣ ಇವತ್ತಿನ ದಿನ ಮತ್ತೆ ಮರಳಿ ಬರುತ್ತೆ. ನೀವು ಯಾರಿಗೋ ಹಣ ಕೊಟ್ಟಿರ್ತೀರಿ, ಮತ್ತೆ ಮೋಸ ಹೋಗಿರ್ತೀರಿ, ಹಣ ಕೊಡದೆ ಅವರು ಯಾಮರ್ಸ್ತಾ ಇರ್ಬೋದು, ಇವತ್ತು ನಾಳೆ ಅಂತ ಹೇಳ್ತಾ ಇರ್ಬೋದು. ಇದರಿಂದ ನೀವು ತುಂಬಾ ನಿರಾಸೆ ಆಗಿರ್ತೀರಿ. ಮತ್ತೆ ಅಂದುಕೊಂಡಂತ ಹಣಗಳು ಮತ್ತೆ ಯಾವುದೇ ರೀತಿಯ ಹಣ ಬರದೇ ಇರಲ್ಲ. ಇದರಿಂದ ತುಂಬಾ ಟೆನ್ಷನ್ ಯೋಚನೆಗಳನ್ನ ಮಾಡ್ತಾ ಇರ್ತೀರಿ. ಹಾಗಾಗಿ ಇವತ್ತಿನ ದಿನ ನಿಮಗೆ ಹಣ ಬರುವಂತ ಸಾಧ್ಯತೆಗಳು, ಮರಳಿ ಬರುವಂತ ಸಾಧ್ಯತೆಗಳು ತುಂಬಾ ಇದೆ. ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಷ್ಟೋ ದಿನಗಳಿಂದ ಇದ್ದಂತ ಸಾಲಗಳು ಕೂಡ ಇವತ್ತಿನ ದಿನ ಮರಳಿ ಅವರಿಗೆ ಕೊಡುವಂತ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ನಿಮ್ಮ ಕೆಲಸ ಸಮಯಕ್ಕೆ ತಕ್ಕಂತೆ ಪೂರ್ಣಗೊಳ್ಳುತ್ತೆ, ಮತ್ತೆ ಒಳ್ಳೆಯ ಬದಲಾವಣೆಗಳಿಗೆ ಕರೆದುಕೊಂಡು ಹೋಗುತ್ತೆ. ಹೊಸ ಉದ್ಯೋಗ ಇವತ್ತಿನ ದಿನ ನೀವು ಹುಡುಕ್ತೀರಿ, ಅವಕಾಶಗಳು ಕೂಡ ಸಿಗುತ್ತೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತೆ ಸಂತೋಷವೂ ಕೂಡ ಇರುತ್ತೆ. ತೊಂದರೆ ಇಲ್ಲ, ಒಂದಿಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ಕಾಣಬಹುದು. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ, ಆರ್ಥಿಕದ ಒಂದು ವಿಚಾರದಲ್ಲಿ ಒಳ್ಳೆಯ ಲಾಭಗಳನ್ನ ಪಡೆಯುತ್ತೀರಿ. ಪ್ರಮುಖ ಕೆಲಸಗಳಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ. ಇವತ್ತಿನ ದಿನ ಸ್ವಲ್ಪ ಹುಷಾರಾಗಿರಿ. ದೂರ ಪ್ರಯಾಣಗಳನ್ನ ಮುಂದೆ ಹಾಕುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅಷ್ಟೊಂದು ಪ್ರಯಾಣ ಮಾಡುವಂಥದ್ದು ಒಳ್ಳೆಯದಲ್ಲ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ವ್ಯಾಪಾರ ಮತ್ತೆ ಉದ್ಯೋಗಗಳು ಒಂದಿಷ್ಟು ಎಲ್ಲೋ ಒಂದು ಕಡೆ ನಿರಾಸದಾಯಕವಾಗಿರುತ್ತೆ. ಅಂದ್ರೆ ನೀವು ಅಂದುಕೊಂಡಂತ ಲಾಭ ಸಿಗದೆ ಹೋಗುವಂಥದ್ದು, ನಷ್ಟಗಳು ಉಂಟಾಗುವಂಥದ್ದು, ಈ ರೀತಿಯ ಒಂದು ಆಸೆಗಳು ಇಟ್ಕೊಂಡಿರ್ತೀರಿ. ಲಾಭಗಳು ಸಿಗುತ್ತೆ ಇವತ್ತಿನ ದಿನ, ಮತ್ತೆ ಒಳ್ಳೆಯ ಬದಲಾವಣೆಗಳು ಕಾಣ್ತೀರಿ, ವ್ಯಾಪಾರ ಮಾಡ್ತೀರಿ ಇವತ್ತಿನ ದಿನ ಅಂತ ಆಸೆಗಳನ್ನ ಇಟ್ಕೊಂಡಿರ್ತೀರಿ. ಬಟ್ ಇವತ್ತಿನ ದಿನ ಅದು ನಿರಾಶೆ ಆಗುತ್ತೆ. ಇದರಿಂದ ಮನಸ್ಸಿಗೆ ಎಲ್ಲ ಒಂದು ಕಡೆ ಸಮಾಧಾನ ಇರಲ್ಲ. ಹಾಗಾಗಿ ಇವತ್ತಿನ ದಿನ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದಿಷ್ಟು ಗೊಂದಲಗಳು ಇರುತ್ತೆ, ಸವಾಲುಗಳು ಇರುತ್ತೆ, ಅದನ್ನ ಎದುರಿಸ್ಕೊಂಡು ಮುಂದುವರಿಬೇಕು. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದರಿಂದ ಬಹಳಷ್ಟು ಯಶಸ್ಸಿನ ದಾರಿ ಸಿಗುತ್ತೆ. ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ಕುಂಭರಾಶಿಯವರಿಗೆ ವಿಶೇಷವಾದಂತ ದಿನವಾಗಿರುತ್ತೆ. ನಿಮ್ಮ ಒಂದು ಮನೆ ದೇವರ ಆಶೀರ್ವಾದದಿಂದ ಸಕಲ ಕಾರ್ಯಗಳು ನೀವು ಅಂದುಕೊಂಡಂತೆ ನೆರವೇರಲಿದೆ. ಕುಲದೇವರ ಅನುಗ್ರಹ ನಿಮಗೆ ಇವತ್ತಿನ ದಿನ ಸಿಗುತ್ತೆ. ಇದಲ್ಲದೆ ನಿಮಗೆ ಅಧಿಕ ಸಂಬಳದ ಕೆಲಸದ ಆಫರ್ಗಳು ನೀವು ಇವತ್ತಿನ ದಿನ ಕಾಣಬಹುದು. ಮನೆಯಲ್ಲಿ ಶಾಂತಿ ವಾತಾವರಣ ಇರಲಿದೆ. ಸಂಪತ್ತಿನ ದೇವತೆ ಮನೆಗೆ ಬರುವಂತ ಸಮಯ ಇದು. ಹಾಗಾಗಿ ಇವತ್ತಿನ ದಿನ ಅದೃಷ್ಟಗಳು ನಿಮಗೆ ತುಂಬಾ ಒಲಿದು ಬರುತ್ತೆ. ಮನೆಯ ಹೊರಗೆ ಮನೆಯ ಒಳಗೆ ಸಂತೋಷದ ವಾತಾವರಣ ಕೂಡಿರುತ್ತೆ. ಮತ್ತೆ ಆರೋಗ್ಯದ ವಿಷಯಗಳಲ್ಲಿ ವೈದ್ಯಕೀಯ ಸಮಾಲೋಚನೆ ಇವತ್ತಿನ ದಿನ ಅಗತ್ಯವಾಗಿರುತ್ತೆ. ಹಾಗಾಗಿ ಏನಾದರೂ ಒಂದು ಆರೋಗ್ಯದಲ್ಲಿ ತೊಂದರೆಗಳಿದ್ರೆ ಇವತ್ತಿನ ದಿನ ತಕ್ಷಣ ಹತ್ತಿರದಲ್ಲಿರುವಂತ ವೈದ್ಯರನ್ನ ಭೇಟಿ ಕೊಡಿ. ಹಾಗಾಗಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಳಿ. ಸಲಹೆಗಳ ಮೂಲಕದಲ್ಲಿ ನಿಮ್ಮ ಆರೋಗ್ಯಗಳನ್ನ
ಒಂದಿಷ್ಟು ಜಾಗ್ರತೆಯಿಂದ ನೋಡ್ಕೊಳ್ಳಿ. ಪ್ರಮುಖ ಕೆಲಸಗಳು ಇವತ್ತಿನ ದಿನ ಮುಂದೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ದೂರದ ಪ್ರಯಾಣ ಲಾಭದಾಯಕವಾಗಿರುತ್ತೆ. ಸಹೋದರರೊಂದಿಗೆ ಅನಗತ್ಯ ವಿವಾದಗಳು ಉಂಟಾಗುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಸಹೋದರ ನಡುವೆ ಸ್ವಲ್ಪ ಜಾಗ್ರತೆಯಿಂದ ಹುಷಾರಾಗಿರಿ. ಅಂಡರ್ಸ್ಟ್ಯಾಂಡಿಂಗ್ ಇಂದ ಹೊಂದಾಣಿಕೆಯಿಂದ ಹೋಗುವಂತ ಪ್ರಯತ್ನಗಳನ್ನ ಮಾಡಿ. ವ್ಯವಹಾರಗಳು ಮತ್ತೆ ಉದ್ಯೋಗಗಳು ಎಂದಿನಂತೆ ಮುಂದುವರಿಯುತ್ತೆ. ಅಂದ್ರೆ ಮೊದಲು ನಡೆಯುವಂತ ಉದ್ಯೋಗಗಳು, ವ್ಯಾಪಾರಗಳು, ವ್ಯವಹಾರಗಳು ಅದು ಇವತ್ತು ಕೂಡ ಅದೇ ರೀತಿಯಲ್ಲಿ ನಡೀತಾ ಹೋಗುತ್ತೆ, ತೊಂದರೆ ಇಲ್ಲ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೆ ಮೊದಲು ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇನ್ನು ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಇದೇ ರೀತಿಯಲ್ಲಿ ನಮ್ಮ ಚಾನೆಲ್ ಮೂಲಕದಲ್ಲಿ ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಅಥವಾ ಕೆಲಸ ಕಾರ್ಯಗಳು ಮಾಡುವುದರಿಂದ ಯಶಸ್ಸಿನ ದಾರಿ ನಿಮಗೆ ಸಿಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕೊನೆಯ ಮೀನರಾಶಿಯವರಿಗೆ 7.7 ಶನಿಯ ಪ್ರಭಾವ ಇರುವುದರಿಂದ 7.7 ಶನಿ ಪ್ರಾರಂಭವಾಗುವುದರಿಂದ ಸ್ವಲ್ಪ ಒಂದಿಷ್ಟು ಗ್ರಹಗಳ ಸ್ಥಾನಗಳು ಕೆಲವೊಮ್ಮೆ ಅನುಕೂಲಕರ ಫಲ ನೀಡಲಿವೆ. ಇಂದು ಮೀನರಾಶಿಯವರಿಗೆ ಮಂಗಳಕರ ದಿನವಾಗಿದೆ. ಈ ದಿನ ಮಾಡಿದ ಕೆಲಸಗಳು ಅಧಿಕ ಧನಲಾಭವನ್ನ ತಂದು ಕೊಡುತ್ತೆ. ನಿಮ್ಮ ಕೆಲಸ ವೇಗವನ್ನ ಪಡೆದುಕೊಳ್ಳುವಂತ ಅವಕಾಶಗಳು ನಿಮಗೆ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಿ. ಪ್ರಮುಖ ವಿಷಯಗಳು ಅಪ್ರಯತ್ನವಾಗಿ ಪೂರ್ಣಗೊಳ್ಳುತ್ತೆ. ಆಪ್ತ ಸ್ನೇಹಿತರಿಂದ ನಿಮಗೆ ಶುಭ ಸಿದ್ಧಿ ಸಿಗುತ್ತೆ. ವ್ಯವಹಾರಗಳು ಸುಗಮವಾಗಿ ಸಾಗ್ತವೆ. ಮತ್ತೆ ಉದ್ಯೋಗಿಗಳಿಗೆ ಹೊಸ ಪ್ರೋತ್ಸಾಹಗಳು ಸಿಗುತ್ತೆ. ಸ್ವಲ್ಪ 7.7 ಶನಿ ಪ್ರಭಾವ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಿಮ್ಮ ಜನ್ಮದಲ್ಲಿ ಏನಾದ್ರೂ ಶನಿ ಉಚ್ಚ ಸ್ಥಾನದಲ್ಲಿ ಅಥವಾ ಮಿತ್ರರ ಜೊತೆ ಏನಾದ್ರೂ ಇದ್ರೆ ಒಳ್ಳೆ ಫಲಗಳನ್ನ ನೀವು ಕಾಣಬಹುದು. ಆಗ ಇಲ್ಲಾಂದ್ರೆ ಜನ್ಮ ಸ್ಥಳದಲ್ಲಿ ಅಥವಾ ಜನ್ಮ ಜಾತಕದಲ್ಲಿ ಏನಾದ್ರೂ ಶನಿ ನೀಚ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ತೊಂದರೆಗಳು ಉಂಟಾಗ್ತವೆ. ಸ್ವಲ್ಪ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಹಾಗೆ ಇವತ್ತಿನ ದಿನ ಮೀನರಾಶಿಯವರಿಗೆ ಒಂದಿಷ್ಟು ಒಳ್ಳೆ ಬದಲಾವಣೆಗಳು ನೀವು ಕಾಣಬಹುದು. ಮತ್ತೆ ಒಂದಿಷ್ಟು ಗೊಂದಲಗಳು ಕೂಡ ಇರುತ್ತೆ. ಸ್ವಲ್ಪ ಅದನ್ನ ಎದುರಿಸಿಕೊಂಡು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ, ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಬಹಳಷ್ಟು ಯಶಸ್ಸಿನ ದಾರಿ ಸಿಗುತ್ತೆ. ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು, ಹಲವಾರು ವಿಷಯಗಳು ನಿಮಗೆ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಹಾಗೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ತಪ್ಪದೇ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಕರೇ, ಈ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಸಂಖ್ಯೆಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ. ಇನ್ನು ನಮ್ಮ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದಿಂದ ಈ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳ